ನನ್ನ ಪ್ರೀತಿಯ ಗೆಳೆಯರೇ, ನರ್ಸಿಂಗ್ ಬಾಂಧವರೇ, ವಿದ್ಯಾರ್ಥಿಗಳೇ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಕಾರ್ಯನಿರತರಾದಂತಹ ಈ ಗುತ್ತಿಗೆ ಆಧಾರದ ನೌಕರರೇ, ನಿಮಗೆಲ್ಲರಿಗೂ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೇ, ಬನ್ನಿ ಇವತ್ತು ಒಂದು ಮಹತ್ವವಾದಂತಹ ಸರ್ಕಾರದ ನಿರ್ಣಯದ ಬಗ್ಗೆ ನಾವು ಚರ್ಚೆ ಮಾಡೋಣ. ಯಾವ ರೀತಿ ಈ ಒಂದು ನಿರ್ಣಯವನ್ನು ತೆಗೆದುಕೊಳ್ಳಲಾಗಿದೆ, ಅದರಿಂದ ಯಾರು ಗುತ್ತಿಗೆ ಆಧಾರದ ಮೇಲೆ ಕಾರ್ಯನಿರತರಾದಂಥ ವಿವಿಧ ಇಲಾಖೆಗಳಲ್ಲಿ ಸರ್ಕಾರಿ ನೌಕರರು ಅಲ್ಲದೆ ಅವರುಗಳನ್ನು ಯಾವ ರೀತಿ ಈ ಒಂದು ಹೆಲ್ತ್ ಕೇರ್ ಸ್ಕೀಮನ್ನು ಸರ್ಕಾರವನ್ನು ತೊಗೊಂಡು ಬಂದಿದೆ, ಅದರಿಂದ ಆಗುವಂತಹ ಲಾಭಗಳೇನು ಎನ್ನುವುದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಸ್ನೇಹಿತರೆ. ಸೊ ಯಾರು ಹೊಸದಾಗಿ ಬಂದಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಗುತ್ತಿಗೆ ನೌಕರರ ಜೊತೆಗೆ ಈ ಒಂದು ವಿಡಿಯೋನು ಶೇರ್ ಮಾಡಿಕೊಳ್ಳಿ ಸ್ನೇಹಿತರೆ. ಸೊ ಅವರಿಗೂ ಕೂಡ ಈ ಒಂದು ಬೆನಿಫಿಟ್ ಆಗಬಹುದು. ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ ಅಂದರೆ ಸಾಸ್ಟಾ ಎನ್ನುವಂಥ ಒಂದು ಪ್ರಚಲಿತವಾದಂತಹ ಒಂದು ಗೌರ್ಮೆಂಟ್ ಆಫ್ ಕರ್ನಾಟಕದ್ದು ಒಂದು ಅಂಗಸಂಸ್ಥೆಯಾಗಿರುತ್ತೆ ಸ್ನೇಹಿತರೆ. ಅಂಡರ್ ಡಿಪಾರ್ಟ್ಮೆಂಟ್ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರಲ್ಲಿ ಶ್ರೀ ಉಜ್ವಲ್ ಕುಮಾರ್ ಘೋಷ್ IAS ಅಧಿಕಾರಿಗಳು ಕಾರ್ಯಕಾರಿ ನಿರ್ದೇಶಕರಿರ್ತಾರೆ. ದಿನಾಂಕ 25/6/2025 ಏನು ಅಂತಂದರೆ, ಮಾನ್ಯರೇ, ವಿಷಯ 2025-26ನೇ ಸಾಲಿನ ಅವಯವ ಘೋಷಣೆ ಸಂಖ್ಯೆ 140 ಸರ್ಕಾರದ ವಿವಿಧ ಇಲಾಖೆಗಳಲ್ಲಿನ ಗುತ್ತಿಗೆ, ಹೊರಗುತ್ತಿಗೆ ಹಾಗೂ ಗೌರವಧನದ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತಿರುವ ಸಿಬ್ಬಂದಿ ಹಾಗೂ ಅವಲಂಬಿತರಿಗೆ 5 ಲಕ್ಷ ರೂಪಾಯಿವರೆಗೆ ನಗದುರಹಿತ ಆರೋಗ್ಯ ಭರವಸೆ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ NPE ಯೋಜನೆಯ ಅನುಷ್ಠಾನದ ಕುರಿತು ಉಲ್ಲೇಖ ಸರ್ಕಾರದ ಆದೇಶ ಸಂಖ್ಯೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 324 CGE 2025 ಬೆಂಗಳೂರು ದಿನಾಂಕ 24/6/2025 ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿನ ಗುತ್ತಿಗೆ ಹಾಗೂ ಗೌರವಧನದ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತಿರುವ 3 ಲಕ್ಷ ಸಿಬ್ಬಂದಿ ಹಾಗೂ ಅವಲಂಬಿತರಿಗೆ 5 ಲಕ್ಷ ರೂಪಾಯಿವರೆಗೆ ನಗದುರಹಿತ ಆರೋಗ್ಯ ಭರವಸೆ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ NPE ಯೋಜನೆಯನ್ನು ಸುಆಸುಟೀನ ಅಂದರೆ ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ನ ಮೂಲಕ ಅನುಷ್ಠಾನಗೊಳಿಸಲು ಸರ್ಕಾರ ಆದೇಶಿಸಿದೆ. ಅಂತಂದರೆ ಸುಮಾರು 5 ಲಕ್ಷ ರೂಪಾಯಿಗಳ ನಗದುರಹಿತ ಒಂದು ಹೆಲ್ತ್ ಕೇರ್ ಸರ್ವಿಸಸನ್ನು ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ ವತಿಯಿಂದ ಕರ್ನಾಟಕ ಸರ್ಕಾರ ಒಂದು ಆದೇಶಿಸಿದೆ. ಸೊ ಅದರ ವಿವರ ನೋಡೋಣ ಬನ್ನಿ ಸ್ನೇಹಿತರೆ. ಸದರಿ ಸರ್ಕಾರದ ಆದೇಶದನ್ವಯ ಯೋಜನೆಯನ್ನು ಅನುಷ್ಠಾನಗೊಳಿಸಲು ವಿವಿಧ ಇಲಾಖೆಗಳು ಈ ಕೆಳಕಂಡ ಕ್ರಮಗಳನ್ನು ಕೈಗೊಳ್ಳಬೇಕಾಗಿರುತ್ತದೆ. ಅಂತಂದರೆ ವಿವಿಧ ಇಲಾಖೆಗಳಿಗೆ ಒಂದು ಗೈಡ್ಲೈನ್ಸನ್ನು ಈ ಸುವರ್ಣ ಆರೋಗ್ಯ ಟ್ರಸ್ಟ್ ವತಿಯಿಂದ ಜಾರಿ ಮಾಡಲಾಗಿದೆ ಸ್ನೇಹಿತರೆ. ಸಂಬಂಧಪಟ್ಟ ಆಡಳಿತ ಇಲಾಖೆಯ ಮುಖ್ಯಸ್ಥರು ನಿಗದಿತ ನಮೂನೆಯಲ್ಲಿ ಫಲಾನುಭವಿಗಳ ಗುತ್ತಿಗೆ, ಹೊರಗುತ್ತಿಗೆ ಹಾಗೂ ಗೌರವಧನದ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತಿರುವ ಸಿಬ್ಬಂದಿ ವರ್ಗದ ಡಾಟಾಬೇಸ್ ಮಾಹಿತಿಯನ್ನು ಆಗಸ್ಟ್ 31, 2025 ಒದಗಿಸಬೇಕಾಗಿರುತ್ತದೆ. ಅಂತಂದರೆ ಸ್ನೇಹಿತರೆ, ಯಾರು ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಾ ಇದ್ದಾರೆ, ಅರೆಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಾ ಇದ್ದಾರೆ, ಗೌರವಧನವನ್ನು ತಗೊಂಡು ಕೆಲಸ ಮಾಡ್ತಾ ಇದ್ದಾರೆ. ಬೆಸ್ಟ್ ಎಕ್ಸಾಂಪಲ್ ಏನು ಹೇಳಬೇಕಾದ್ರೆ, ಇಂದು ಗೆಸ್ಟ್ ಟೀಚರನ್ನು ಗೌರವಧನವನ್ನು ತಗೊಂಡು ಕೆಲಸ ಮಾಡ್ತಾ ಇದ್ದಾರೆ. ಅವರೆಲ್ಲರೂ ಆಯಾ ಇಲಾಖೆಯ ಮುಖ್ಯಸ್ಥರುಗಳು ಡಾಟಾಬೇಸನ್ನು ಆಗಸ್ಟ್ 31, 2025 ಒದಗಿಸಬೇಕಾಗಿರುತ್ತದೆ. ಸದರಿ ಸಿಬ್ಬಂದಿಗಳ ಮಾಹಿತಿ ಡಾಟಾಬೇಸ್ಯನ್ನು ತಂತ್ರಾಂಶದಲ್ಲಿ ಇಂಧೀಕರಿಸಿ ಆಡಳಿತ ಇಲಾಖೆಗಳ ಅನುಮೋದನೆಯ ನಂತರ ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ನ ತಂತ್ರಾಂಶದಲ್ಲಿ TMS ಏಕೀಕರಿಸಲು ಕ್ರಮ ವಹಿಸಬೇಕಾಗಿರುತ್ತದೆ. ಸೊ ಸ್ನೇಹಿತರೆ, ಎಲ್ಲ ಡಾಟಾಬೇಸನ್ನು ಈ ಒಂದು ಸಾಸ್ಟಾದಲ್ಲಿರುವಂತಹ ಒಂದು ವೆಬ್ಸೈಟಲ್ಲಿ ಕಂಪೈಲ್ ಮಾಡಿ ಅಲ್ಲಿ ಅಪ್ಲೋಡ್ ಮಾಡಬೇಕನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಮುಂದುವರೆದು ಕುಟುಂಬದ ವ್ಯಾಖ್ಯಾನವು ವಿವಿಧ ಯೋಜನೆಗಳಲ್ಲಿ ಏಕರೂಪತೆಗಾಗಿ ವೈದ್ಯಕೀಯ ಹಾಜರಾತಿ ನಿಯಮಗಳು ಮೆಡಿಕಲ್ ಅಟೆಂಡೆನ್ಸ್ ರೂಲ್ಸ್ 1963 ಪ್ರಕಾರ ಇರುತ್ತದೆ. ಸೊ
ಸೊ ಕುಟುಂಬದ ವ್ಯಾಖ್ಯಾನ ಏನು ಅಂತಂದರೆ ಆ್ಯಸ್ ಪರ್ ಮೆಡಿಕಲ್ ಅಟೆಂಡೆನ್ಸ್ ರೂಲ್ಸ್ 1963 ಪ್ರಕಾರ ಇರುತ್ತದೆ. ಸರ್ಕಾರಿ ಇಲಾಖೆಗಳು, ನಿಯಮಗಳು, ಸ್ಥಳೀಯ ಸಂಸ್ಥೆಗಳು, ಮಂಡಳಿಗಳು, ಪಾಲುಗಾರಿಕೆ ಸಂಸ್ಥೆಗಳು ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ನೊಂದಿಗೆ ಒಪ್ಪಂದ ಮಾಡಿಕೊಳ್ಳಬೇಕಾಗಿರುತ್ತದೆ. ಅಂತಂದರೆ ಯಾವ್ಯಾವ ಈ ಮೆಡಿಕಲ್ ಫೆಸಿಲಿಟಿ ತಗೋತಾ ನಮ್ಮ ಈ ಒಂದು ಅರೆ ಸರ್ಕಾರಿ ನೌಕರರು ಅಂತಂದರೆ ಗುತ್ತಿಗೆ ಆಧಾರದ ಮೇಲೆ ಕಾರ್ಯನಿರತರಾದಂತಹ ನೌಕರರುಗಳಿಗೆ ಈ ಒಂದು 5 ಲಕ್ಷ ರೂಪಾಯಿಗಳ ನಗದು ರಹಿತ ಏನು ವಿಮೆಯನ್ನು ಕೊಡ್ತಾ ಇದ್ದಾರೆ. ಅಂಥ ಒಂದು ಡಿಪಾರ್ಟ್ಮೆಂಟ್ದವರು ಈ ಸಾಸ್ಟಾ ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ ಜೊತೆ ಈ ಒಂದು ಕರಾರು ಒಪ್ಪಂದವನ್ನು ಮಾಡಿಕೊಳ್ಳಬೇಕಾಗಿರುತ್ತದೆ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. MOU ಅದರಂತೆ ಆದ್ಯತೆಯ ಮೇರೆಗೆ ಗುತ್ತಿಗೆ, ಹೊರಗುತ್ತಿಗೆ ಹಾಗೂ ಗೌರವಧನದ ಆಧಾರದ ಸಿಬ್ಬಂದಿಯವರಿಗೆ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ NPEಯನ್ನು ಅನುಷ್ಠಾನಗೊಳಿಸಲು ಮೇಲ್ಕಂಡ ಅಗತ್ಯ ಕ್ರಮಗಳನ್ನು ಉಲ್ಲೇಖಿತ ಸರ್ಕಾರದ ಆದೇಶದನ್ವಯ ಕ್ರಮ ತೆಗೆದುಕೊಳ್ಳಲು ಕೋರಿದೆ. ವಂದನೆಗಳೊಂದಿಗೆ ತಮ್ಮ ನಂಬುಗೆಯ ಕಾರ್ಯಕಾರಿ ನಿರ್ದೇಶಕರು, ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್, ಬೆಂಗಳೂರು. ಯಾರ್ಯಾರಿಗೆ ಕೊಟ್ಟಿದ್ದಾರೆ ನೋಡೋಣ. ಎಲ್ಲ ಇಲಾಖಾ ಮುಖ್ಯಸ್ಥರುಗಳು ಪ್ರತಿಯನ್ನು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು, ಕರ್ನಾಟಕ ಸರ್ಕಾರ, ವಿಧಾನಸೌಧ ಬೆಂಗಳೂರು, ಸರ್ಕಾರದ ಅಪಾರ ಮುಖ್ಯ ಕಾರ್ಯದರ್ಶಿಗಳು ಹಾಗೂ ಅಭಿವೃದ್ಧಿ ಆಯುಕ್ತರು, ವಿಧಾನಸೌಧ ಬೆಂಗಳೂರು, ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಬೆಂಗಳೂರು, ಎಲ್ಲ ಜಿಲ್ಲೆಗಳ ಸರ್ಕಾರದ ಅಪಾರ ಮುಖ್ಯ ಕಾರ್ಯದರ್ಶಿಗಳು, ಪ್ರಧಾನ ಕಾರ್ಯದರ್ಶಿಗಳು ಇವರೆಲ್ಲರುಗಳಿಗೆ ಈ ಒಂದು ಸುತ್ತೋಲೆಯನ್ನು ಜಾರಿ ಮಾಡಿದ್ದಾರೆ ಸ್ನೇಹಿತರೆ. ಸೊ ಕೆಲವೊಂದು ಡಿಪಾರ್ಟ್ಮೆಂಟ್ಗಳು ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಅಂತಂದರೆ ಒಂದು ಉಪಯುಕ್ತವಾದಂಥ ಈ ಒಂದು ಮಾಹಿತಿಯಾಗಿರುತ್ತೆ ಸ್ನೇಹಿತರೆ. MOU ಮಾಡಿಕೊಂಡು ತಮ್ಮ ಡಿಪಾರ್ಟ್ಮೆಂಟ್ಗಳ MOU ಈ ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ನ ಜೊತೆ ಈ ಒಂದು MOU ಮಾಡಿಕೊಂಡು ನಿಮ್ಮ ಅಲ್ಲಿ ಕೆಲಸ ಮಾಡುತ್ತಿರುತ್ತಂಥ ಗುತ್ತಿಗೆ ನೌಕರರು ಅಥವಾ ಗೆಸ್ಟ್ ಟೀಚರ್ಸ್ಗಳು ಯಾರೇ ಆಗಲಿ ಅವರುಗಳಿಗೆ ಗೌರವಧನ ಸಿಗ್ತಾ ಇದೆ. ಅದರಂತೆ ಅವರುಗಳಿಗೆ MOU ಮಾಡಿದ ನಂತರ ಪ್ರತಿಯೊಂದು ಡಾಟಾಬೇಸ್ ಮಾಹಿತಿಯನ್ನು ಒದಗಿಸಲು ಕೋರಿದ್ದಾರೆ ಸ್ನೇಹಿತರೆ. ಇದರ ಒಂದು ಡೆಡ್ಲೈನ್ ಬಂದು 31 ಆಗಸ್ಟ್ 2025 ಆಗಿರುತ್ತದೆ. ಸೊ ನಿಮ್ಮ ಇಲಾಖೆಗಳಿಗೆ ಇದರ ಬಗ್ಗೆ ಮಾಹಿತಿ ಇರಬಹುದು. ಬಹುಶಃ ಇಲ್ಲದಿದ್ದರೂ ಅಥವಾ ಇದ್ದರೂ ಸಹ ಕೆಲವೊಂದು ಕಾರಣಾಂತರಗಳಿಂದ ಈ ಒಂದು MOU ಆಗಿಲ್ಲ, ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಸಹಿ ಆಗಿಲ್ಲ, ಒಪ್ಪಂದದ ಸಹಿ ಆಗಿಲ್ಲ ಅಂತಂದರೆ ಯಾರ್ಯಾರು ಗುತ್ತಿಗೆ ಆಧಾರದ ಮೇಲೆ ಕಾರ್ಯನಿರತರಾದಂತಹ ಗುತ್ತಿಗೆ ನೌಕರರಿಗೆ ದಯವಿಟ್ಟು ಆಯಾ ಇಲಾಖೆಗಳಲ್ಲಿ ದಯವಿಟ್ಟು ತಿಳಿಸಿ ಒಂದು MOU ಮಾಡಿಕೊಳ್ಳಿ ಸ್ನೇಹಿತರೆ. ಸುಮಾರು 5 ಲಕ್ಷ ರೂಪಾಯಿಗಳ ನಗದು ರಹಿತ ಆರೋಗ್ಯ ವಿಮೆಯನ್ನು ಮಾಡ್ತಾ ಇದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರದವರು. ಸೊ ಅದನ್ನು ನಾವು ಅದರ ಒಂದು ಸದುಪಯೋಗ ಪಡೆದುಕೊಳ್ಳಬೇಕು ಸ್ನೇಹಿತರೆ. ಕಾರಣ ನಾನು ಲಾಸ್ಟ್ ಟೈಮ್ ಒಂದು ವಿಡಿಯೋ ಮಾಡಿದ್ದೆ ಸ್ನೇಹಿತರೆ. ಎಷ್ಟೋ ಜನರಿಗೆ ಈ ಒಂದು ABRK ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕದ ಅಡಿಯಲ್ಲಿ ಸಿಗುವಂಥ ಸೌಲಭ್ಯಗಳ ವಿವರಗಳೇ ಇರಲಿಲ್ಲ. ಅದರಲ್ಲಿ ಮುಖ್ಯವಾದಂಥ ಒಂದು ವಿವರ ಏನು ಅಂತಂದರೆ ಒಂದು ಪರ್ಟಿಕ್ಯುಲರ್ ವಿಡಿಯೋ ಮಾಡಿ ನಾನು ಹಾಕಿದ್ದೆ. ಸೊ ಅದರ ಒಂದು ರಿವ್ಯೂ ಹೇಳ್ತೀನಿ ಕೇಳಿ ಸ್ನೇಹಿತರೆ. ಏನು ಅಂತಂದರೆ ಈ ಒಂದು ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ ಆಗಲಿ, ಬೋನ್ ಮ್ಯಾರೋ ಟ್ರೀಟ್ಮೆಂಟ್ ಆಗಲಿ, ಮತ್ತೊಂದು ಮೆಡಿಸಿನ್ಸ್ ಆಗಲಿ, ಏನೇ ಒಂದಾಗಲಿ ಅದರ ಒಂದು ಬೋನ್ ಮ್ಯಾರೋ ಸಂಬಂಧಿಸಿದಂತಹ ಟ್ರೀಟ್ಮೆಂಟ್ ಎಲ್ಲವುಗಳು ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕದ ಅಡಿಯಲ್ಲಿ ಆಯಾ ಸಂಬಂಧಪಟ್ಟ ಎಂಪ್ಯಾನಲ್ಡ್ ಹಾಸ್ಪಿಟಲ್ಸ್ಗಳಲ್ಲಿ ಟ್ರೀಟ್ಮೆಂಟ್ ಉಚಿತವಾಗಿ ಕೊಡಲಾಗುತ್ತದೆ ಎನ್ನುವಂಥ ಮಾಹಿತಿ ಕೆಲವೊಬ್ಬರಿಗೆ ಇರಲಿಲ್ಲ. ಯಾವಾಗ ನಾವು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀವಿ ಸ್ನೇಹಿತರೆ, ಸುಮಾರು ಜನ ನೋಡಿ ಅದನ್ನು ಶ್ಲಾಘಿಸಿದ್ದರು. ಅದಲ್ಲದೆ ಆ ಒಂದು ಪರ್ಟಿಕ್ಯುಲರ್ಲಿ ಒಂದು ಟ್ರೀಟ್ಮೆಂಟ್ ಕೂಡ ಪಡೆದುಕೊಂಡು ನನಗೆ ಪರ್ಸ್ನಲ್ ಆಗಿ ಕಾಮೆಂಟ್ ಮಾಡಿ, ಬಹುಶಃ ಮಂಗಳೂರದವರು ಇರಬಹುದು ಸ್ನೇಹಿತರೆ, ಕಾಮೆಂಟ್ ಮಾಡಿ ಹೇಳಿದರು, ತುಂಬ ಥ್ಯಾಂಕ್ ಯು ಸರ್, ಈ ಒಂದು ನಿಮ್ಮ ವಿಡಿಯೋದಿಂದ ನಮಗೆ ಲಾಭವಾಗಿದೆ ಅನ್ನುವಂಥ ಮಾತನ್ನು ಹೇಳಿದರು ಸ್ನೇಹಿತರೆ. ಸೊ ಅದಕ್ಕೋಸ್ಕರ ಕೆಲವೊಬ್ಬರಿಗೆ ಕೆಲವೊಂದು ಮಾಹಿತಿಗಳು ಇರುತ್ತೆ, ಕೆಲವರಿಗೆ ಆ ಮಾಹಿತಿ ಇರಲ್ಲ ಸ್ನೇಹಿತರೆ. ಅದಕ್ಕೋಸ್ಕರ ನಾನು ಈ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ನನ್ನ ಬಿಡುವಿನ ವೇಳೆಯಲ್ಲಿ ಮಾಡಿ ನಿಮ್ಮೊಂದಿಗೆ ಹಂಚಲಿಕ್ಕೆ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ. ಸೊ ನೀವುಗಳು ಅಟ್ಲೀಸ್ಟ್ ನೀವು ನೋಡಲಿಲ್ಲ ಅಂತಂದರೂ ಸಹ ಶೇರ್ ಮಾಡಿ ಸ್ನೇಹಿತರೆ, ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಸೊ ದ್ಯಾಟ್ ಕೆಲವೊಬ್ಬರಿಗೆ ಆ ಪರ್ಟಿಕ್ಯುಲರ್ಲಿ ಇನ್ಫಾರ್ಮೇಷನ್ ಸಿಗಲ್ಲ, ಅಥವಾ ಇನ್ಫಾರ್ಮೇಷನ್ ಇರುತ್ತೆ ಕಂಪ್ಲೀಟ್ ಆದಂಥ ಇನ್ಫಾರ್ಮೇಷನ್ ಸಿಗಲ್ಲ, ಬಟ್ ಈ ಒಂದು ವಿಡಿಯೋದಿಂದ ಸಿಗಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್. ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.